ನಿಜವಾದ ಬಸವಣ್ಣನವರ ಅಭಿಮಾನಿಗಳು ಸೇರಿ ಇವತ್ತು ಏನು ಬಸವಾದಿ ಶರಣರ ಒಂದು ವೇದಿಕೆ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡಬೇಕಂತೇಳಿ ನಿಜವಾದ ಸಾಧು ಪುರುಷರಾದಂತ ಕನ್ನೇರಿ ಮಠದ ಶ್ರೀಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನ್ 28ನೇ ತಾರೀಕು ನಡೆಯುವಂತ ಈ ಕಾರ್ಯಕ್ರಮ ಏನದಲ್ಲ, ಬಸವ ಕಲ್ಯಾಣದಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕ ಕಲಬುರಗಿಯಿಂದ ಸಾಕಷ್ಟು ಹಿಂದೂ ಯುವಕರು ಹಾಗೂ ಏನು ಕಲಬುರಗಿ ನಗರದಲ್ಲಿರುವಂತಹ ತಾಲೂಕುಗಳಾಗಿರ್ಬೋದು, ಬಸವಣ್ಣನವರ ಅಭಿಮಾನಿಗಳಾಗಿರ್ಬೋದು, ನಿಜವಾದ ಬಸವಣ್ಣನ ತತ್ವ ಪಾಲಿಸುವಂತ ಬಸವಣ್ಣ ಅಭಿಮಾನಿಗಳು ಕೂಡ ಇವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಬೀದರ್ ಆಗಿರ್ಬೋದು, ಬಸವ ಕಲ್ಯಾಣ ಆಗಿರ್ಬೋದು, ಹುಮ್ನಾಬಾದ್ ಆಗಿರ್ಬೋದು, ಸುತ್ತಮುತ್ತಲಿನ ಎಲ್ಲಾ ಹಿಂದೂ ಯುವಕರಾಗಿರ್ಬೋದು, ಹಿಂದೂ ಯುವತಿಯರಾಗಿರ್ಬೋದು ಹಾಗೂ ಬಸವಣ್ಣನ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹೇಗಾಗಿದೆ ಅಂದ್ರೆ ಬಸವ ಕಲ್ಯಾಣದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆಪ್ಪ ಅಂದ್ರೆ 28ನೇ ತಾರೀಕಿನಂದು ಯಾವುದೇ ಕಾರಣಕ್ಕೂ ಕನ್ನೇರಿ ಮಠದ ಸ್ವಾಮೀಜಿಗಳನ್ನ ಆ ವೇದಿಕೆ ಕಾರ್ಯಕ್ರಮಕ್ಕೆ ಹತ್ತಿಸಬಾರದು ಅಂತೇಳಿ ಕೆಲವು ನಕಲಿ ಬಸವಣ್ಣನ ಅಭಿಮಾನಿಗಳು ಮಾಡ್ತಾ ಇದಾರೆ. ಅಲ್ಲಿ ಸುಮಾರು ಬಹಳಷ್ಟು ಜನ ಇದಾರೆ. ರಾತ್ರಿ ಹಗಲತ್ತ ಸಾಧು ರಾತ್ರಿ ಚೋದು ಅನ್ನುವ ಕೆಲವು ನಾಲಾಯಕ ನಕಲಿ ಮಠಾಧೀಶರು ಇವತ್ತು ಈ ಕಾರ್ಯಕ್ರಮಕ್ಕೆ ವಿರೋಧ ಮಾಡಕತ್ತಾರ. ನಾನು ಆ ನಕಲಿ ಮಠಾಧೀಶರಿಗೆ ನೇರವಾಗಿ ನಿಮಗೆ ಹೇಳ್ತೀನಿ, ನಿಮಗೇನಾದ್ರೂ ತಾಕತ್ತಿದ್ರೆ, ನಿಮಗೇನಾದ್ರೂ ಗಂಡಸ್ತನಿದ್ರೆ, ನೀವೇನಾದ್ರೂ ನಿಜವಾಗ್ಲೂ ಮಠಾಧೀಶರಂತ ಅನ್ನುವನ್ನ ಏನಾದ್ರು ಪಟ್ಟ ತಗೊಂಡಿರಲ್ಲ, ಅದಕ್ಕೇನಾದ್ರೂ ಅರ್ಹತೆ ಇದ್ರ ಬಸವಣ್ಣನವರ ಪಕ್ಕ ಅಭಿಮಾನಿಯಾದಂತ ಬಸವಣ್ಣನವರ ತತ್ವಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಂತ ಮಹಾನ್ ನಾಯಕರು, ಮಹಾ ಸಾಧುಗಳಾದಂತ ಕನ್ನೇರಿ ಮಠದ ಸ್ವಾಮೀಜಿಗಳು ಭಾಷಣ ಮಾಡ್ತಿದ್ದಾರೆ ಆ ವೇದಿಕೆ ಮುಖಾಂತರ. ಆ ಭಾಷಣಕ್ಕೆ ನಿಜವಾಗ್ಲೂ ನೀವು ಬಸವಣ್ಣನ ಅಭಿಮಾನಿಗಳು ಇದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು. ಇವತ್ತು ಬಸವ ಕಲ್ಯಾಣದಲ್ಲಿ ತಹಶೀಲ್ದಾರ್ ಅವರು ಗೇರವಾಗಿ ಅಂದ್ರೆ ಬಂದ್ ಮಾಡಿದ್ದಾರೆ, ಕಾರ್ಯಕ್ರಮಕ್ಕೆ ನಿಷೇಧ ಮಾಡಿದ್ದಾರೆ. ಅದೇ ಇವತ್ತಿನ ದಿವಸ ಇದೊಂದು ನಾಚಿಕೆ ವಿಷಯ ಅಂತ ಹೇಳ್ಬೇಕು ಇವತ್ತಿನ ದಿವಸ. ಯಾಕಂದ್ರೆ ಇವತ್ತಿನ ದಿವಸ ಅಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಯಾವುದೇ ಒಂದು ಪಾರ್ಟಿಗೆ ಸಂಬಂಧ ಆದಂತ ಕಾರ್ಯಕ್ರಮ ಅಲ್ಲ. ಕನ್ನೇರಿ ಶ್ರೀಗಳು ಸುಮಾರು ವರ್ಷಗಳಿಂದ ಅವರ ಕೆಲಸ ನಾವು ಕಣ್ಣಾರ್ ಕಂಡೀವಿ. ಇಲ್ಲಿರುವಂತ ಏನು ಸಾಧು ಸಂತರು ಮಠಾಧೀಶರಾದಾರಲ್ಲ, ನಮ್ಮ ಭಾಗದ ಒಂದು ಗೋಶಾಲೆ ಇಲ್ಲ ಅವ್ರ ಹತ್ರ. ಬರೀ ತಮ್ಮ ಬಿಸ್ನೆಸ್ಗೋಸ್ಕರ ಇವತ್ತಿನ ದಿವಸ ಮಠವನ್ನು ತಗೊಂಡು ಕೂತಾರೆ. ಇವತ್ತಿನ ದಿವಸ ಅಣ್ಣ ಹೇಳಿದ್ರೆ ಮಠಾಧೀಶರು ಹೆಂಗಿರ್ಬೇಕಂದ್ರೆ, ಒಬ್ಬ ಮಠಾಧೀಶರು ಹೆಂಗಿರ್ಬೇಕಣ್ಣ ಅಂದ್ರೆ ನಮ್ಮ ಕನ್ನೇರಿ ಮಠದ ಸ್ವಾಮಿಗಳು ಇರಬೇಕು. ಅವ್ರು ನೋಡಿ ಕಲಿಬೇಕು ಇವತ್ತಿನ ದಿವಸ. ಯಾಕಂದ್ರ ಸಾವಿರಾರು ಗೋಗಳನ್ನ ಸಾಕ್ಲತ್ತಾರ ಮಠದಾಗ, ಅನಾಥಾಶ್ರಮದ ಮತ್ತೆ ಅಂತ ದೊಡ್ಡ ಕೆಲಸ ಮಾಡತ್ತಾರ. ಆದ್ರೆ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿರುವಂತ ಏನು ಕೆಲವು ಮಠಾಧೀಶರಾದಾರ ಬರೀ ತಮ್ಮ ವೈಯಕ್ತಿಕ ತಮ್ಮ ಫಂಡ್ ಮಾಡ್ಕೋಬೇಕು, ಮಠ ಬೆಳೆಸಬೇಕು, ದುಡ್ಡು ಮಾಡ್ಕೋಬೇಕು ಅಂತ ಬೆನ್ನತ್ತಾರ. ಮತ್ತೆ ಹೇಗಿದೆ ಅಂತಪ್ಪ ಅಂದ್ರೆ ಕಾಯಕವೇ ಕೈಲಾಸ ಅನ್ನುವುದು ಬಸವಣ್ಣನವರ ತತ್ವ. ಹೇಗಾಗಿದೆ ಅಂದ್ರೆ ಮಠಾಧೀಶರ ಪರಿಸ್ಥಿತಿ ನಾನು ನೇರವಾಗಿ ಹೇಳ್ತೀನಿ. ನನಗೆ ಯಾರ್ದು ಭಯ ಇಲ್ಲ, ಅಂಜಿಕಿಲ್ಲ. ಲಕ್ಷ್ಮೀಕಾಂತಣ್ಣವ್ರಿಗೂ ಕೂಡ ಯಾವ್ದು ಭಯ ಇಲ್ಲ, ನಮಗೆ ಯಾವುದೂ ಇಲ್ಲ. ನಿಮ್ಗೆ ನಾನು ಹೇಳ್ತೀನಿ, ಬಸವಣ್ಣನ ಹೆಸರಿನಲ್ಲಿ ನೀವು ಕೋಟಿ ಕೋಟಿ ಜನರನಿಗೆ ಜೋಳಿಗೆ ಹಿಡಿದು ಬಸವಣ್ಣನವರ ಹೆಸರನ್ನ ಹಾಳು ಮಾಡುತ್ತಿರುವುದು ನಕಲಿ ಸ್ವಾಮಿಗಳು. ನೇರವಾಗಿ ಹೇಳ್ತೀನಿ, ಬಸವಣ್ಣ ಕಲಿಸಿದ್ದು ತತ್ವ ಸಿದ್ಧಾಂತ ಇಡೀ ಹಿಂದೂ ಸಮಾಜವನ್ನ ತಳಮಟ್ಟದ ಸಮುದಾಯವನ್ನ ಒಗ್ಗೂಡಿಸಬೇಕು, ಪ್ರೇರೇಪಿಸಬೇಕಂತೇಳಿ ಬಸವಣ್ಣ ಹೇಳಿದ್ದಾರೆ. ಬಸವಣ್ಣ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ವಿರೋಧಿ ಅಲ್ಲ, ಸನಾತನ ಧರ್ಮದ ವಿರೋಧಿ ಅಲ್ಲ, ಹಿಂದೂ ಹೆಣ್ಣು ಮಕ್ಕಳ ವಿರೋಧಿಗಳು ಕೂಡ ಅಲ್ಲ. ಆದರೆ ಧರ್ಮದಲ್ಲಿರುವಂತಹ ಕೆಲ ಅನಿಷ್ಟ ಪದ್ಧತಿಗಳನ್ನ ಬಸವಣ್ಣನವರು ಹೋಗಲಾಡಿಸಬೇಕಂತ ಹೋರಾಟ ಮಾಡಿದ್ದಾರೆ. ಆದ್ರೆ ಬಸವಣ್ಣನವರ ಅದೇ ವಿಚಾರ ಇಟ್ಕೊಂಡು ಇವತ್ತು ನಕಲಿ ಮಠಾಧೀಶರು ಡೋಂಗಿ ಬಾಬಾಗಳನ್ನ ಹೇಳಿದ್ರೆ ಇಲ್ಲಿವರೆಗೂ ರಾತ್ರಿ ಏನಪ್ಪಾ ಅಂದ್ರೆ ಚೋದಿ ಇರ್ತೀರಿ, ಹಗಲ ಸಾಧು ಇರ್ತೀರಿ, ರಾತ್ರಿ ಚೋದಿ ಇರ್ತೀರಿ. ಇಂತಹ ಮಠಾಧೀಶರು, ಇಂತಹ ಸ್ವಾಮಿಗಳು ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ. ನಾನು ನೇರವಾಗಿ ಎಲ್ಲ ಬಸವಣ್ಣನವರ ಅಭಿಮಾನಿಗಳಲ್ಲಿ ಕೈ ಮುಗಿದು ಹೇಳ್ತೀನಿ, 28ನೇ ತಾರೀಕು ಈ ಕಾರ್ಯಕ್ರಮ ನಡೆಯುತ್ತೆ. ಕನ್ನೇರಿ ಮಠದ ಸ್ವಾಮಿಗಳು ಬಂದೇ ಬರ್ತಾರೆ. ಪ್ರತಿಯೊಬ್ಬ ಹಿಂದೂ ಸಮಾಜದ ಪ್ರತಿಯೊಬ್ಬ ಬಸವಣ್ಣನ ಅಭಿಮಾನಿಗಳು ಬಸವ ಕಲ್ಯಾಣಕ್ಕೆ ಬರಬೇಕು, ಭಾಗವಹಿಸಬೇಕು, ಹಿಂದೂ ಸಮಾಜದ ಶಕ್ತಿ ತೋರಿಸಲೇಬೇಕು. ನಿಜವಾಗ್ಲೂ ಕೂಡ ನಾವೆಲ್ಲ ಬಸವಣ್ಣನ ಅಭಿಮಾನಿಗಳು, ಆ ಬಸವಾದೀಶರಣರ ಕಾರ್ಯಕ್ರಮ ನಡೀತಾ ಇಲ್ಲ. ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನ ಸಹಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಿ. ಯಾರು ನಿಜವಾದ ಮಠಾಧೀಶರಿದ್ದಾರೆ, ಯಾರು ಬಸವ ತತ್ವಗಳು ನಿಜವಾದವು ಕೂಡ ಬಸವ ತತ್ವಾದಿಗಳು ನಾನು ನೇರವಾಗಿ ಹೇಳ್ತೀನಿ. ಇವತ್ತು ಎಷ್ಟೋ ಬಸವೇಶ್ವರ ಸರ್ಕಲ್ ಇದೆ, ಓಂ ಗುರು ಬಸವ ಲಿಂಗಾಯನಂ ಅಂತ ಇದೆ. ಬಸವಣ್ಣನವರು ಕೂಡ ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅವರು ಕೈಯಲ್ಲಿ ಲಿಂಗವನ್ನು ಪೂಜೆ ಮಾಡಿ ಅವರು ಇಡೀ ಸಮಾಜವನ್ನ ಒಗ್ಗೂಡಿಸಬೇಕಾದಂತ ಮಹಾನ್ ನಾಯಕನ ಸರ್ಕಲ್ಗಳು ನೋಡಬಹುದು. ಓಂ ಗುರು ಬಸವ ಲಿಂಗಾಯ ನಮಃ ಇದೆ.
ಆದ್ರೆ ಇವತ್ತು ಈ ನಕಲಿ ಮಠಾಧೀಶರು ಏನ್ ಮಾಡಿದಾರೆ ಅಂದ್ರೆ ಆ ಓಂ ತೆಗದಾರಿ ಬರೀ ಶ್ರೀ ಗುರು ಬಸವಲಿಂಗಾಯ ನಮ. ಇದ್ರ ಬಗ್ಗೆ ಜಾಗೃತಿ ಆಗ್ಬೇಕು. ಬಸವನ್ನ ಹಿಡಿದು ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಆದ್ರೆ ಇವತ್ತಿನ ಈ ನಕಲಿ ಮಠಾಧೀಶರು, ಡೋಂಗಿ ಬಾಬುಗಳು, ಸಾಧುಗಳು ಏನದರಲ್ಲ, ಸಾಧು ಹೆಸರಿನಲ್ಲಿರುವಂತ ನೀವು ಹರಾಮ್ ಕೋರು ಅಂತೇಳಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ನನಗೆ ಯಾವುದು ಭಯ ಇಲ್ಲ, ಏನಿಲ್ಲ. ಯಾಕಂದ್ರೆ ನಾವು ನಿಜವಾಗ್ಲೂ ಬಸವಣ್ಣನ ಅಭಿಮಾನಿಗಳು, ಬಸವ ಭಕ್ತರು. ನಾವು ನಿಮ್ಮ ಹಾಗೆ ಮೇಲ್ಗಡೆ ಕಾವಿ ಬಟ್ಟೆ ಹಾಕೊಂಡು ಒಳಗಡೆ ವೈಟ್ ಬಟ್ಟೆ ಅಂತ ಇರುವಂತ ಮನಸ್ಥಿತಿ ನಮ್ದಲ್ಲ. ನಾವು ಯಾವತ್ತೂ ಕೂಡ ವೈಟ್ ಇದೀವಿ. ನಿಮ್ಮ ಹಾಗೆ ಡೋಂಗಿಗಳಲ್ಲ. ಯಾರು ಸನಾತನ ಧರ್ಮವನ್ನ ಅವಹೇಳನ ಮಾಡ್ತಾರೆ ಅಂತ ನಕಲಿ ಸ್ವಾಮೀಜಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರ ಇರುತ್ತೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಈಗ ಮತ್ತೆ ನಾವು ಈಗಾಗಲೇ ನಮ್ಮ ಕಲಬುರಗಿಯ ಎಲ್ಲ ಹಿಂದೂ ಪರ ಸಂಘಟನೆಗಳು ಸೇರ್ಕೊಂಡು ಏನು ಮುಂದಿನ ದಿನದಲ್ಲಿ ಕಲಬುರಗಿಯಲ್ಲೂ ಕೂಡ ಕನ್ನೇರಿ ಶ್ರೀಗಳನ್ನ ಕರೆಸಿ ದೊಡ್ಡ ಪ್ರಮಾಣದ ಒಂದು ಹಿಂದೂ ಸಮಾವೇಶ ಹಮ್ಮಿಕೊಳ್ಳುವಂತೆ ತಯಾರಿ ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ಕಲಬುರಗಿಯಲ್ಲೂ ಕೂಡ ಒಂದು ಹಂತದ ಬೈಠಕ್ ಮಾಡಿ ಮುಂಬರುವ ದಿನದಲ್ಲಿ ಕನ್ನೇರಿ ಶ್ರೀಗಳನ್ನ ಕಲಬುರಗಿಯಲ್ಲಿ ಕರೆಸಿ ಒಂದು ಬೃಹತ್ ಹಿಂದೂ ಸಮಾವೇಶ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ತಮ್ಮೆಲ್ಲ ಸಹಕಾರ ಇರ್ಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನೋಡಿ, ಇಲ್ಲಿ ಹೇಗಾಗಿದೆಪ್ಪ ಅಂದ್ರೆ ನಿಜವಾದ ಬಸವ ತತ್ವಾದಿಗಳು ಮತ್ತು ನಿಜವಾಗ್ಲೂ ಬಸವಣ್ಣನ ವಿರೋಧಿಗಳು ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾರು ನಡೀತಾ ಇದೆಪ್ಪ ಅಂದ್ರೆ ನಿಜವಾದ ಬಸವ ತತ್ವವಾದಿಗಳು ಈ ಹೋರಾಟಕ್ಕೆ ಕೈ ಜೋಡಿಸಬೇಕು. ಯಾರು ಬಸವಣ್ಣನ ಹೆಸರಿನಲ್ಲಿ ಕೋಟಿ ಕೋಟಿ ದುಡ್ಡು ಮಾಡಿ ಜನರನ್ನ ಮೋಸ ಮಾಡಿ ಲೂಟಿ ಮಾಡಿರಲ್ಲ, ನಿಮ್ ನಿಜವಾಗ್ಲೂ ಇವತ್ತು ವಿಷಯ ನಿಮಗೆ ಬೆಳಕಿಗೆ ಬರ್ತಾ ಇದೆ. ನಿಮ್ಮ ಮನದಲ್ಲಿರುವಂತ ಮಾತುಗಳು ಇವತ್ತು ಬರುತ್ತೆ. ಯಾಕಂದ್ರೆ ಬಸವಣ್ಣ ಹೇಳಿದ್ದು ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ. ಬಸವಣ್ಣ ವಿಶ್ವಗುರು ಬಸವಣ್ಣ. ಆ ವಿಶ್ವಗುರು ಬಸವಣ್ಣನವರ ನೀವು ಒಂದು ರಾಜ್ಯಕ್ಕೆ ಸೀಮಿತ ಮಾಡ್ತಿದ್ದೀರಾ, ಒಂದು ಪ್ರದೇಶಕ್ಕೆ ಸೀಮಿತ ಮಾಡ್ತಿದ್ದೀರಾ, ಒಂದು ಜಾತಿಗೆ ಸೀಮಿತ ಮಾಡ್ತಿದ್ದೀರಾ. ಬಸವಣ್ಣ ಇಡೀ ತಳಮಟ್ಟದ ಸಮುದಾಯದ ನಾಯಕ. ಅದಕ್ಕಾಗಿ ದಯವಿಟ್ಟು ಎಲ್ಲ ಬಸವ ಅಭಿಮಾನಿಗಳಲ್ಲಿ, ಬಸವ ಭಕ್ತರಲ್ಲಿ, ಹಿಂದೂ ಸಮಾಜದ ಯುವಕ ಯುವತಿಯರಲ್ಲಿ, ಎಲ್ಲ ರಾಷ್ಟ್ರೀಯವಾದಿಗಳಲ್ಲಿ, ಹಿಂದುತ್ವವಾದಿಗಳಲ್ಲಿ ನಾನೆಲ್ಲ ವಿನಂತಿ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. 28ಕ್ಕೆ ನಡೀತದಲ್ಲ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಲ ತುಂಬೋಣ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಯುವಕರು ಭಾಗವಹಿಸಬೇಕಂತೇಳಿ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ತಿಳಿಸ್ಕೊಡ್ತೇನೆ. ಜೈ ಬಸವಣ್ಣ.